NMMS ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 8ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಬದುಕಿನಲ್ಲಿ ಭರವಸೆ ಅನ್ನೋದು ನಮ್ಮ ಉಗುರು ಮತ್ತು ಕೂದಲುಗಳು ಇದ್ದ ಹಾಗೆ. ನಮ್ಮ ಉಗುರು ಮತ್ತು ಕೂದಲುಗಳನ್ನು ಎಷ್ಟು ಬಾರಿ ಕಟ್ ಮಾಡಿದ್ರು ಕೂಡ ಅದು ಬೇಸರ ಮಾಡ್ಕೊಂಡು ಅದು ಬೆಳೀತಾನೆ ಇರ್ತಾವೆ. ಅದೇ ರೀತಿ ನಮ್ಮ ಬದುಕಿನಲ್ಲಿ ಕೂಡ ಪ್ರತಿ ಬಾರಿ ಸೋತಾಗಲೂ ಕೂಡ ನಾವು ಒಂದು ಆತ್ಮವಿಶ್ವಾಸದಿಂದ ಮತ್ತೆ ಗೆಲ್ತೇನೆ ಅಂತೇಳಿ ಪ್ರಯತ್ನ ಮಾಡಬೇಕು. ಅಂದಾಗ ನಾವು ಪ್ರತಿ ಕೆಲಸದಲ್ಲಿ ಕೂಡ ಗೆಲುವನ್ನು ಕಾಣ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ. ಬೀಜೋಕ್ತಿಗಳು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರ ಬೇಸ್ ಮೇಲೆ ಕನಿಷ್ಠ ಒಂದು ಪ್ರಶ್ನೆ ಅಂತೂ ಇದ್ದೇ ಇರ್ತೈತಿ, ಕೆಲವು 2-3 ಕೂಡ ಕೇಳಿದಾರೆ. ಹಾಗಾಗಿ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ಪ್ರಶ್ನೆ ಕೇಳಿದಾರೆ ಆ ಟೈಪ್ ಪ್ರಶ್ನೆಗಳು ಮತ್ತು ಈ ACRT ಕೊಟ್ಟಿರುವಂಥ ಸೋರ್ಸ್ ಇದರನ್ನು ಕೂಡ ಒಂದು ಸಮಸ್ಯೆ ಬಿಡಿಸೋಣ ಅಂದರೆ ನಿಮಗೆ ಒಂದು ಕ್ಲಿಯರ್ ಆಗಿದೆ. x+1/x ಈಸ್ ಈಕ್ವಲ್ ಟು 6 ಆದರೆ x²+1/x² ಈಸ್ ಈಕ್ವಲ್ ಟು ಡ್ಯಾಶ್. ಆಪ್ಷನ್ ಎ 39, ಆಪ್ಷನ್ 2 32, ಆಪ್ಷನ್ 3 34, ಆಪ್ಷನ್ 4 36. ಯಾವ ಸರಿ? ಪ್ರಶ್ನೆ ಕೇಳಿದ್ದಾರೆ, ಹಿಂದಿನ ರಾಜ್ಯ ಮಟ್ಟದ NMS ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆನ. ಬಹಳ ಸಿಂಪಲ್ ಆದರೆ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಏನು ಮಾಡೋದಂದ್ರೆ ಎರಡು ಕಡೆ ವರ್ಗ ಮಾಡಿದ್ರೆ ನಮಗೆ x²+1/x² ಸಿಗ್ತದೆ. ಎರಡು ಕಡೆ ವರ್ಗ ಮಾಡೋದ್ರಿಂದ ಯಾವುದನ್ನ ವರ್ಗ ಮಾಡಿದ್ರೆ ಏನಾಯ್ತು ನೋಡ್ರಿ, ಏನಾಯ್ತು x+1/x² ಆಯ್ತು ಈಸ್ ಈಕ್ವಲ್ ಟು 6². ಇದನ್ನ ಎರಡು ಕಡೆ ವರ್ಗ ಮಾಡಿದ್ವಿ. ಇದು ಯಾವ ತರ ಕಾಣಾಗ್ತದೆ ನಮಗೆ a+b² ತರ ಕಾಣಾಗ್ತದೆ. ಹೀಗಿದ್ದಾಗ a²+b² ಅಂದ್ರೆ 1/x. 1/x² ಅಂದ್ರೆ 1/x². 1/x ಅನ್ನ ಎರಡು ಸೈಡ್ ಕೂಡಿಸಿದ್ರೆ ಒಂದು ಸ್ಕ್ವೇರ್ ಅಂದ್ರೆ ಒಂದೇ ಬರ್ತೈತಿ 1/x². a²+b²+2ab. 2 × a ಅಂದ್ರೆ x, b ಅಂದ್ರೆ 1/x ಈಸ್ ಈಕ್ವಲ್ ಟು r² ಅಂದ್ರೆ 36. ಈ x ಕ್ಯಾನ್ಸಲ್, x²+1/x². ಇಲ್ಲಿ +2 ಬಲಗಡೆ ಕಳ್ಸೋಣ, ಏನಾಗ್ತೈತಿ -2 ಆಗ್ತೈತಿ. x²+1/x². 36 ಎರಡು ಕಳೆದ್ರೆ 34. ಹಾಗಾಗಿ x²+1/x² ಬೆಲೆ ಎಷ್ಟು ಬಂತು? 34. ಆಪ್ಷನ್ 3 34 ಸರಿ ಆಗುತ್ತೆ. 7ನೇ ಪ್ರಶ್ನೆ, 4x² - 121y² ನ ಒಂದು ಅಪವರ್ತನವು 2x+11y ಆದರೆ ಅದರ ಮತ್ತೊಂದು ಅಪವರ್ತನವು. ಆಪ್ಷನ್ ಏನ್ ಕಾಮನ್ ಐತಿ ನೋಡ್ರಿ, ಇದು ನಿತ್ಯ ಸಮೀಕರಣಗಳಂತ ಏನಿದಲ್ಲ a+b² a - b², a² - b², a3+b3, a+b3, a3 - b3 ಈ ತರ ಒಂದು 8 ಸೂತ್ರಗಳು ಏನಿದಲ್ಲ ಆ ಎಲ್ಲಾ ಸೂತ್ರಗಳು ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಅದ್ರ ಬೇಸ್ ಮೇಲೆ ನೀವು ಮಾಡ್ಬೋದು. ಇಲ್ಲಿ ನೋಡಿದ್ರೆ ನಮ್ಗೆ ಯಾವ ತರ ಕಾಣಾಗುತ್ತೆ ಅಂದ್ರೆ ಇದು a² - b² ತರ ಕಾಣಾಗುತ್ತೆ. ಹಾಗಾಗಿ ನಾನು ಇದನ್ನ 4x² ಐತಲ್ಲ ಇದನ್ನ ಹೋಲ್ ಸ್ಕ್ವೇರ್ ರೂಪದ ಬರೆಯಕ್ಕೆ ಸಾಧ್ಯತೆ ಐತೆ ನಾನು ವಿಚಾರ ಮಾಡೋದು. 4x² ನ ಹೆಂಗ್ ಬರ್ತೀನಿ, 2x ಹೋಲ್ ಸ್ಕ್ವೇರ್ ಅಂತ ಬರ್ತೀನಿ. ಅಂದ್ರೆ ನಮ್ಗೆ a² ತರ ಪೂರ್ತಿ ಕಾಣ್ಬೇಕಲ್ಲ. ಈಗ 2x ಅನ್ನ ಎರಡು ಸೈಡ್ ಕೂಡಿಸಿದ್ರೆ ಇಷ್ಟ ಬರ್ತದೆ. ಅದೇ ತರ 121y² ಅನ್ನ ಹೋಲ್ ಸ್ಕ್ವೇರ್ ರೂಪದಾಗ ಅಂದ್ರೆ 11y ಹೋಲ್ ಸ್ಕ್ವೇರ್. ಈಗ ನಮಗೆ ಏನಾಯ್ತು ಅಂದ್ರೆ ಕಂಪ್ಲೀಟ್ a² - b² ತರ ಕಾಣುತ್ತೆ. a² - b² ಸೂತ್ರ ಏನ್ ಇರ್ತೈತಿ, a+b × a - b. ಪಾಯಿಂಟ್ ಸೂತ್ರ ಇದೆ, ಬರೆದು ಇಟ್ಕೊರಿ. ಇದನ್ನ ಇಲ್ಲಿ ಬರೀತೇನೆ, 2x ಹೋಲ್ ಸ್ಕ್ವೇರ್ - 11y ಹೋಲ್ ಸ್ಕ್ವೇರ್. ಈ ನಿತ್ಯ ಸಮೀಕರಣ ಎಡಭಾಗಕ್ಕೆ ಹೋಲಿಸಿದ್ರ ಸ್ಕ್ವೇರ್ ಇದ್ದಲ್ಲಿ ಸ್ಕ್ವೇರ್ ಐತಿ, ಮೈನಸ್ ಇದ್ದಲ್ಲಿ ಮೈನಸ್ ಐತಿ, a ಇದ್ದಲ್ಲಿ 2x ಐತಿ, b ಇದ್ದಲ್ಲಿ 11y ಐತಿ. ಸೂತ್ರದ ಬಲಭಾಗದಲ್ಲಿ ಎಲ್ಲೆಲ್ಲಿ a ಐತಿ 2x ತುಂಬೋದು, ಎಲ್ಲೆಲ್ಲಿ b ಐತಿ 11y ತುಂಬೋದು. a ಐತಿ, a ಅಂದ್ರೆ 2x, b ಅಂದ್ರೆ 11y, a ಅಂದ್ರೆ 2x, b ಅಂದ್ರೆ 11y. ನೋಡಿ ಒಂದು ಅಪವರ್ತನ ಇಲ್ಲಿ ಕೊಟ್ಟಾರ 2x+11y, ಇದನ್ನ ಕೊಟ್ಟಾರ ಒಂದು ಅಪವರ್ತನ. ಇನ್ನೊಂದು ಅಪವರ್ತನ ಯಾವುದು, 2x - 11y. ಇನ್ನೊಂದು ಅಪವರ್ತನ ಇದು ಒಂದು, ಆಪ್ಷನ್ 1 ಸರಿಯಾಗುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, -3x²y³ ಅನ್ನು x²y³ ನಿಂದ ಕಳೆದಾಗ ದೊರೆಯುವ ವ್ಯತ್ಯಾಸ ಎಷ್ಟು? ನೋಡಿ ಇದನ್ನ ಇದರಿಂದ ಅಂತ ಹೇಳಿದಾರೆ. ನೋಡಿ ಕರೆಕ್ಟ್ ಆಗಿ ಯಾವ್ದನ್ನ ಎದರಿಂದ ಕಳಿಬೇಕನ್ನೋದು. ಇದರಿಂದ ಅಂದ್ರೆ ಫಸ್ಟ್ ಇದನ್ನ ಬರ್ಕೊಳ್ಳೋಣ, x²y³ ಬರ್ಕೊಳ್ಳೋಣ. ಮುಂದೆ ಕಳಿಬೇಕಂದ್ರೆ ಮೈನಸ್ ಹಾಕೋಣ. ಇದ್ರಾಗ ಇದನ್ನ ಕಳಿಬೇಕಲ್ಲ, ಮೈನಸ್ ಚಿಹ್ನೆ ಹಾಕಿದ್ವಿ. ಮೈನಸ್ ಯಾಕೆ ಹಾಕಿದ್ವಿ, ಇದ್ರಾಗ ಇದನ್ನ ಕಳಿತಾ ಇದ್ವಿ ನಾವು. ನೆಕ್ಸ್ಟ್ ಏನು ಕಳಿಬೇಕು, ಇದನ್ನ ಕಳಿಬೇಕು. ಮೈನಸ್ ಆದ್ಮೇಲೆ ಮೈನಸ್ ಇರೋ ಪದ ಬರೀಬೇಕಾದ್ರೆ ಬ್ರಾಕೆಟ್ ಒಳಗೆ ಬರೀಬೇಕು. -3x²y³ ಸುಲಭೀಕರಿಸೋದು. x²y³ ಆಸ್ ಇಟ್ ಈಸ್ ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಪದದಿಂದ ಅಥವಾ ಹೊರಗಿನ ಚಿಹ್ನೆಯಿಂದ ಗುಣಿಸ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 3x²y³. ಸಜಾತಿ ಪದಗಳ ಬಗ್ಗೆ ಹೇಳಿದ್ದೆ ನಿನ್ನೆ. ಚರಾಕ್ಷರ ಸೇಮ್ ಇರಬೇಕು, ಘಾತಾಂಕನ ಸೇಮ್ ಇರಬೇಕು.
ಎಕ್ಸ್ ವೈ ಚರಾಕ್ಷರ ಸೇಮ್ ಐತಿ. ಎಕ್ಸ್ ಘಾತಾಂಕ 2 ಎಕ್ಸ್ ಘಾತಾಂಕ 2 ವೈ ಘಾತಾಂಕ 3 ವೈ ಘಾತಾಂಕ 3. ಹಾಗಾಗಿ ಇವು ಎರಡು ಸಜಾತಿ ಪದಗಳದಾವು. ಸಜಾತಿ ಪದ ಅಂದ್ರೆ ಕೂಡ್ಸಕ್ಕೆ ಬರ್ತೈತಿ, ಕಳೆಯಕ್ಕೆ ಬರ್ತೈತಿ. ಕೂಡಿಸ್ಬೇಕೋ ಕಳಿಬೇಕು ಅನ್ನೋದು ಇದರ ಮೇಲೆ ಡಿಪೆಂಡ್, ಚಿಹ್ನೆಗಳ ಮೇಲೆ. 2 ಪ್ಲಸ್ ಪ್ಲಸ್ ಇದ್ರೆ ಕೂಡಿಸುತ್ತರ ಪ್ಲಸ್ ಒಳಗೆ ಹಚ್ಬೇಕು. ಇಲ್ಲಿ ಏನಿಲ್ಲ ಒಂದು ಇರ್ತೈತಿ ಅಂದ್ರೆ ಎಕ್ಸ್ ಸ್ಕ್ವೇರ್ ವೈ ಕ್ಯೂಬ್ ಅನ್ನೋ ಇಲ್ಲಿ 3 ಅದಾವು. ಎಕ್ಸ್ ಸ್ಕ್ವೇರ್ ವೈ ಕ್ಯೂಬ್ ಅನ್ನೋದು ಇಲ್ಲಿ 1 ಐತಿ. 2 ಕೂಡಿಸಿದ್ರೆ 4 ಎಕ್ಸ್ ಸ್ಕ್ವೇರ್ ವೈ ಕ್ಯೂಬ್ ಐತಿ. ಕಳೆಯಿರಿ ಅಂತ ಹೇಳಿದ ತಕ್ಷಣ ಕಳೆಯೋದಲ್ಲ, ಕಳಿಬೇಕು ಕೂಡಿಸ್ಬೇಕು ಅನ್ನೋದು ಚಿಹ್ನೆಗಳ ಮೇಲೆ ನಿರ್ಧಾರ ಆಗುತ್ತೆ. ಹಾಗಾಗಿ 4 ಎಕ್ಸ್ ಸ್ಕ್ವೇರ್ ವೈ ಕ್ಯೂಬ್ ಯಾವ ಉತ್ತರ ಆಗುತ್ತದೆ? ಆಪ್ಷನ್ 4ನೇ ಆಪ್ಷನ್, ಲಾಸ್ಟ್ ಆಪ್ಷನ್, ಅದು ಸರಿ. 9ನೇ ಪ್ರಶ್ನೆ. 6ab - 2bc + 7ca 2bc + 11ca - 2ab ಮತ್ತು -5ac + 2a - 2ba ಇವುಗಳ ಒಟ್ಟು ಮೊತ್ತ. ಇವುಗಳ ಒಟ್ಟು ಮೊತ್ತ ಅಂದ್ರೆ 3 ಕೂಡಿಸ್ಬೇಕಂತ ಅರ್ಥ. ಫಸ್ಟ್ ಇದನ್ನ ಆಸ್ ಇಟ್ ಈಸ್ ಬರೀತೇನೆ. 6ab - 2bc + 7ca ಮೊತ್ತ ಅಂದ್ರೆ ಇವುಗಳ ಮಧ್ಯೆ ಪ್ಲಸ್ ಚಿಹ್ನೆ ಹಾಕಿ, ಪ್ಲಸ್ ಹಾಕಿ ಇದನ್ನ ಕಂಪ್ಲೀಟ್ ಬರ್ಕೋತಾನೆ. ಈ ಪ್ಲಸ್ ಆದಮೇಲೆ ನೀವು ತ್ರಿಪದೋಕ್ತಿ ದ್ವಿಪದೋಕ್ತಿ ಬರೀಬೇಕಾದ್ರೆ ನೀವೇನು ಬ್ರಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ಲಸ್ ಚಿಹ್ನೆ ಇರೋದ್ರಿಂದ ಯಾವುದೇ ಚಿಹ್ನೆಗಳು ಚೇಂಜ್ ಆಗೋದಿಲ್ಲ, ಆಸ್ ಇಟ್ ಈಸ್ ಬರ್ತಾವೆ. 2bc + 11ca - 2ab ಮತ್ತು ಇದನ್ನು ಬರ್ಕೋಬೇಕಾದ್ರೆ ಪ್ಲಸ್ ಹಾಕಿ. ಇದು ಸ್ಟಾರ್ಟಿಂಗ್ 1ನೇ ಪದ ಮೈನಸ್ ಇರೋದ್ರಿಂದ ನಾನು ಬ್ರಾಕೆಟ್ನ ಬರೀತೀನಿ. ಇದನ್ನು -5ac + 2a - 2ba 6ab - 2bc + 7ca + 2 ಇವನ್ನ ಆಸ್ ಇಟ್ ಈಸ್ ಬರ್ಕೊಂಡ್ಬಿಡೋದು. -2ab ಈ ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಚಿಹ್ನೆಯಿಂದ ಗುಣಿಸೋದು. ಪ್ಲಸ್ ಇಂಟು ಮೈನಸ್ -5ac + 2a - 2ba ಸಜಾತಿ ಪದಗಳಿದ್ರೆ ಕೂಡಿಸೋದು ಕಳೆಯೋದು ಕ್ರಿಯೆ ಮಾಡಿ ಉತ್ತರವನ್ನು ಇಡಬೇಕು. ಈಗ 6ab ಐತಿ. ab ಅನ್ನೋ ಪದ ಯಾವುದು? ಮತ್ತೆ ಇಲ್ಲೇ ಐತಿ ನೋಡಿ. ab ba ಎಲ್ಲ ಒಂದವು. 6ab 2ab 2ba ಅಂದ್ರೆ ab ಅಂದಂಗೆ ಅದು. ಹಾಗಾಗಿ ಇಲ್ಲಿ 2ab 2ba ಇದು ab ಅಂತಾನೆ ಅರ್ಥ. 2ab 2ab ಇನ್ನೊಂದು ಬರೀತಾರೆ ನೋಡಿ. 6ab -2ab -2ab ಏನಾಗ್ತದೆ? -4ab ಆಕೈತಿ. -4ab ನೆಕ್ಸ್ಟ್ 2bc ಕ್ಯಾನ್ಸಲ್ ಆಗ್ತೈತೆ ನೋಡ್ರಿ. +2bc - 2bc ಕ್ಯಾನ್ಸಲ್. 7ca 11ca ac ಅಂದ್ರೆ ಕೂಡ ca ಅದು. ಹಾಗಾಗಿ ಈಗ 11 7 18 18ca 7 11 18ca -5ac ಬರೋದಕ್ಕೆ 5ca ಅಂತ ಬರೀತೀನಿ ನಾನು. ac ca ಎಲ್ಲ ಒಂದು ಹೇಳ್ತಾರೆ. +2a ಈಗ ನೋಡ್ರಿ 6ab 4ab ಕಳೆದ್ರೆ 2ab 18 5 ಕಳೆದ್ರೆ 13ca + 2a 2 ಕರೆಕ್ಟ್ ಇದೆ ನೋಡ್ರಿ. 2ab + 13ca + 2a ಸರಿ ಆಗುತ್ತೆ. ಪ್ರಶ್ನೆ. 17abc 34ab² ಮತ್ತು 51a²b ನ ಸಾಮಾನ್ಯ ಅಪವರ್ತನವು ಯಾವ ಸರಿ ಆಗುತ್ತೆ? ಇಲ್ಲಿ ನೋಡ್ರಿ ಫಸ್ಟ್ 17abc ಒಳಗೆ 17 34 51 17 ಮಧ್ಯ ಒಳಗೆ ಐತಿ. ಕಾಮನ್ ತೆಗೆದ್ವಿ. ಎ ನೋಡಿ, ಎ ಇಲ್ಲಿ ಐತಿ, ಇಲ್ಲಿ ಐತಿ, a² ಅಂದ್ರೆ 3 ಕನಿಷ್ಠ ಎ ಅಂತೂ ಐತಿ ಎ. ಬಿ ನೋಡಿ ಇಲ್ಲಿ ಐತಿ, ಇಲ್ಲಿ ಐತಿ, ಇಲ್ಲಿ ಐತಿ. ಬಿ ಕೂಡ 3 ಕಾಮನ್ ಐತಿ. b² ಯಾಕೆ ಕಾಮನ್ ಬರಂಗಿಲ್ಲ? ಅದು b² ಇಲ್ಲಿ ಅಷ್ಟೇ ಐತಿ, ಇಲ್ಲಿಲ್ಲ. ಅಂದ್ರೆ ಬಿ ಅನ್ನೋದು ಒಂದು ಐತಿ. ಅಂದ್ರೆ 3 ಪದದೊಳಗೆ ಕನಿಷ್ಠ ಬಿ ಅನ್ನೋದು ಒಂದು ಪದ ಐತಿ. ಹಾಗಾಗಿ ಬಿ. ಸಿ ಇಲ್ಲಿ ಐತಿ, ಇಲ್ಲಿಲ್ಲ, ಬರಂಗಿಲ್ಲ. ಹಾಗಾಗಿ 17ab ಅಷ್ಟೇ ಬರ್ತದೆ ಕಾಮನ್. 17ab ಸರಿ ಆಗುತ್ತೆ. 11ನೇ ಪ್ರಶ್ನೆ. x² + kx + 12 = 0 ಈ ಸಮೀಕರಣದಲ್ಲಿ x = 4 ಆದರೆ k ನ ಬೆಲೆ ಎಷ್ಟು? 4 - 4 7 - 7 ಈ ಸಮೀಕರಣದೊಳಗೆ ಏನು ಮಾಡೋಣ? x ಇದ್ದಲ್ಲಿ 4 ತುಂಬೋಣ. x ಇದ್ದಲ್ಲಿ 4 k × x ಇದ್ದಲ್ಲಿ 4 kx ಅಂದ್ರೆ k × x ಅಂದಂಗೆ +12 = 0. 4² ಅಂದ್ರೆ 16. 4ನ್ನ 2 ಸಾರಿ ಗುಣಿಸಿದ್ರೆ 16. 4k k × 4 ಅಂದ್ರೆ 4k + 12 = 0. ಈ +12 ಬಲಗಡೆ, ಈ +12 ಬಲಗಡೆ ಕಳಿಸಿದ್ರೆ -12 ಆಗ್ತೈತಿ. 4k ಈ +16 ಬಲಗಡೆ ಕಳಿಸಿದ್ರೆ -16 ಆಗ್ತೈತಿ. ಮೈನಸ್ ಅದು ಕೂಡಿ ಸೂತ್ರ ಮೈನಸ್ ಹಚ್ಚಬೇಕು. 16 2 18 28 ಆಯ್ತು. k ಜೊತೆ 4 ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ. 28ಕ್ಕೆ 4 ಭಾಗಿಸಿದ್ರೆ 4 4 7 k ಬೆಲೆ -7. ಈ ಥರ ಸುಲಭವಾಗಿ ಉತ್ತರ ಕಂಡಿದೆ. 4 k = -7 ಸರಿಯಾಗುತ್ತೆ.
6 ಇಂಪಾರ್ಟೆಂಟ್ ಸಮಸ್ಯೆ ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ಕೇಳಿದಂಥ ಸಮಸ್ಯೆಗಳಿವು. ಈ ಥರದ ಮಾದರಿ ರಿಪೀಟ್ ಆಗ್ತಾನೆ ಇರ್ತವೆ. ಅದಕ್ಕೆ ಇವ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ವಿ. ಧನ್ಯವಾದಗಳು.